ಯಶಸ್ಸಿನ ಯಾವ ಹಾದಿಯೂ ಒಂದೇ ದಿನದಲ್ಲಿ ಸಾಗೋದಿಲ್ಲ. ಆದರೆ ನ್ಯಾಯಬದ್ಧತೆ, ಶ್ರದ್ಧೆ ಹಾಗೂ ಸತ್ಯ ಸಂಘರ್ಷವಿದ್ರೆ ಯಶಸ್ಸಿನ ಕಥೆ ಒಂದು ದಿನ ನಿಜವಾಗುವುದರಲ್ಲಿ ಅನುಮಾನ ಇಲ್ಲ. ದೇಶದಲ್ಲಿ ಶ್ವೇತ ಕ್ರಾಂತಿ ಅಂದ್ರೆ ಕ್ಷೀರ ಕ್ರಾಂತಿಗೆ ಕಾರಣವಾದ ಅಮೂಲ್ನ ಯಾತ್ರೆ ಗುಜರಾತ್ನ ಕೇವಲ 2 ಊರುಗಳಿಂದ ಆರಂಭವಾಗಿತ್ತು ಅನ್ನೋದು ನಿಮಗೆ ಗೊತ್ತಾ? ದೇಶದ ಮೊದಲ ಉಪಪ್ರಧಾನಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರು ಗುಜರಾತ್ನ ರೈತರಿಗೆ ಕ್ಷೀರ ಕ್ರಾಂತಿಯ ಮಾರ್ಗ ತೋರಿಸಿದ್ರು ಅನ್ನೋದು ನಿಮಗೆ ಗೊತ್ತಾ? 75 ವರ್ಷ ಪೂರೈಸಿರುವ ಅಮೂಲ್ ಕೂಡ ದೇಶದೊಂದಿಗೆ ಸ್ವಾತಂತ್ರ್ಯದ ಅಮೃತ ಮಹೋತ್ಸವ ಸಂತಸ ಆಚರಿಸಿಕೊಳ್ತಾ ಇದೆ. ಅತಿ ದೊಡ್ಡ ಯಶಸ್ವಿ ಬ್ರ್ಯಾಂಡ್ ಆಗಿರುವ ಯಾತ್ರೆಯಲ್ಲಿ ಅಮೂಲ್ ಯಾವ್ಯಾವ ಮೈಲಿಗಲ್ಲುಗಳನ್ನ ಹಿಂದಿಕ್ಕಿ ಬಂದಿದೆ ಅನ್ನೋದನ್ನ ತಿಳಿಯೋಣ ಬನ್ನಿ. ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಭಾರತದ ಏಳಿಗೆ ಮತ್ತು ಅಭಿವೃದ್ಧಿಯ ಬಗ್ಗೆ ಬಹಳ ಸಂವೇದನಾಶೀಲರಾಗಿದ್ದರು. 1964ರಲ್ಲಿ ಖೇಡಾದಲ್ಲಿ ಪಶು ಆಹಾರ ಕೇಂದ್ರದ ಉದ್ಘಾಟನೆಯಲ್ಲಿ ಅಮೂಲ್ ಮಾದರಿಯನ್ನ ದೇಶದಾದ್ಯಂತ ಅಳವಡಿಸುವ ಯೋಚನೆ ಅವರಲ್ಲಿ ಮೂಡಿತು. ಶೀಘ್ರದಲ್ಲೇ ಅವರು ಅದನ್ನ ನಿಜವಾಗಿಸಿದ್ರು. 1965ರಲ್ಲಿಯೇ ರಾಷ್ಟ್ರೀಯ ಡೈರಿ ಅಭಿವೃದ್ಧಿ ಮಂಡಳಿ ಕೂಡ ರಚನೆಯಾಯಿತು. ಗುಜರಾತಿನ ಅಮೂಲ್ ಮಾದರಿಯನ್ನ ದೇಶಾದ್ಯಂತ ಜಾರಿಗೊಳಿಸುವುದು ಮಂಡಳಿಯ ಜವಾಬ್ದಾರಿಯಾಗಿತ್ತು. ಈ ರೀತಿಯಾಗಿ ಅಮೂಲ್ನ ಧ್ವನಿ ದೇಶಾದ್ಯಂತ ಕೇಳಿ ಬರತೊಡಗಿತು. ಇದಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್.